ಈಗ ರಾತ್ರಿ ಬೆಳಗ್ಗೆ ಶೂಟಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ನೈಟ್ ಹೊತ್ತು ಮಕ್ಕನಕ್ ಬಿಡೋದಲ್ಲ, ಕಿತ್ಮೆ ಜಾಸ್ತಿ. ಅದೇ ನಮ್ಮ ಅಮ್ಮ ಇತ್ತು, ಅವಾಗ ದುಡ್ಡಿಂದ ಸಮಸ್ಯೆ ಬರೋದು, ದುಡ್ಡು ಹಾಕೋದು. ನಮ್ಮ ಅಮ್ಮ ಇಲ್ಲ ಈಗ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತಿದ್ದೇನೆ. ಇವತ್ತೇನಪ್ಪ ವಿಚಾರ ಅಂದ್ರೆ ಡೈಲಿ ಬ್ಲಾಗ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಬ್ಬ ಹೊಸ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅವನ ಕಷ್ಟ ಸುಖ ಏನಿದೆ ಎಲ್ಲಾನು ಕೇಳೋಣ ಬನ್ನಿ. ನಮಸ್ಕಾರ ಬ್ರೋ. ನಮಸ್ಕಾರ ಬ್ರೋ. ಮತ್ತೆ ನಿಮ್ಮ ಹೆಸರು? ಚೇತನ್ ಅಂತ. ಚೇತನ್. ಮತ್ತೆ ನಿಮ್ದು ಯಾವ್ರು? ದಾವಣಗೆರೆ ಬ್ರೋ. ದಾವಣಗೆರೆ. ಇವಾಗ ನೀವ್ ಎಲ್ಲಿ ಪ್ರಾಪರ್ ಎಲ್ಲಿ ಇರೋದು ಈಗ? ಬ್ರೋ ನಾವು ಇರೋದು ಸುಮ್ನಳ್ಳಿ ಬ್ರೋ. ಸುಮ್ನಳ್ಳಿ. ಅದೇ ಶೂಟಿಂಗ್ ಅಂತ ಬಂದಿವಿ ಬ್ರೋ. ಫಸ್ಟಿಗೆ ಬಹಳ ಕಷ್ಟಪಟ್ಟು ಇಲ್ಲ ಅಂತ ಏನೋ ಒಂದ್ ಫಿಲಮ್ ನೋಡ್ದಾನಲ್ಲ, ಏನು ಅಲ್ಲ, ಸುಮ್ಮನೆ ಒಂದ್ ಧಾರಾವಾಹಿ ಇದು ಅನ್ಕೊಂಡು ಟ್ರೈನ್ ಅನ್ಕೊಂಡ್ ಬಂದಿರೋದು ನಾನು. ಅದೇ ಮನೆಗೂ ಸ್ವಲ್ಪ ತುಂಬಾ ಕಷ್ಟ ಆಯ್ತು, ಹಂಗಾಗಿ ಬಂದ್ವಿ. ಇನ್ನೊಂದು ಇನ್ಸ್ಟಾಗ್ರಾಮ್ನಾಗೆ ಬಹಳ ಇದು ನಡೀತತ್ ಬ್ರೋ. ಇನ್ನೊಂದು ಇನ್ಸ್ಟಾಗ್ರಾಮ್ನಾಗೆ 500 ರೂಪಾಯಿ ಹಾಕ್ಸಿಂದು ಫಾಲೋವರ್ಸ್ ಮಾಡ್ಕೊಂಡ್ ಕೊಡ್ತೀನಿ, ಅದೆಲ್ಲ ಫೇಕ್ ಮಾಡ್ತಾ ಇದಾರೆ, ಬಹಳ ಫೇಕ್ ಮಾಡ್ತಾ ಇದಾರೆ. ಅದೇ ಅವ್ರು ಯಾರ ಕರ್ನಾಟಕ ಅಂತೆ, ಸುಮ್ನೆ ಕರ್ನಾಟಕದನಾದ್ರೆ ಅವ್ನ ಹಂಗ್ ಮಾಡೋದಿಲ್ಲ. ಅವ್ನ ಏನ್ ಮಾಡ್ಯಾನ, ಮಿಸ್ಟೇಕ್ ಮಾಡ್ಯಾನ ಗೊತ್ತಿಲ್ಲ. ಅಮೌಂಟ್ ಹಾಕಂತಂದ್ರೆ ಅಮೌಂಟ್ ಹಾಕಂಗಿಲ್ಲ ಬ್ರೋ. ಅಲ್ಲ, ನೀವು ಈಗ ಹೇಳಿದ್ರಲ್ಲ, ನೀವು ಬೆಂಗಳೂರಿಗೆ ಬಂದ್ರಿ, ಶೂಟಿಂಗ್ ಕೆಲ್ಸಕ್ಕೆ ಹೋದ್ರಿ, ಮತ್ತೆ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಫಾಲೋವರ್ಸ್ ಮಾಡ್ಕೊಡ್ತೀನಿ ಅಂತ ಅವ್ರು ಮೋಸ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಮನೆ ಕಡೆ ಸಮಸ್ಯೆ ಎಲ್ಲ ಅಂತ ಹೇಳಿದ್ರು. ಮನೆ ಕಡೆ ಸ್ವಲ್ಪ ಕಷ್ಟ ಐತೆ ಬ್ರೋ. ಅಂದ್ರೆ ಈಗ ನೀವು ಶೂಟಿಂಗ್ ಅಂತ ಬಂದು ನೀವು ಎಷ್ಟು ತಿಂಗಳಾಯ್ತು ಬ್ರೋ? ಮಿನಿಮಮ್ ಅಂದ್ರೆ ಒಂದ್ 7-8 ತಿಂಗಳಾಯ್ತು. 7-8 ತಿಂಗಳಲ್ಲಿ ಅಂದ್ರೆ ಈಗ ನಿಮ್ಗೆ ಯಾರು ಶೂಟಿಂಗ್ ಅಲ್ಲಿ ಮೋಸ ಮಾಡಿರೋದು ಇಲ್ಲ ಅಂದ್ರೆ ಅಂದ್ರೆ ಮೋಸ ಮಾಡಿರೋದು, ಸ್ವಲ್ಪ ಪೇಮೆಂಟ್ ಕೊಡ್ಲಿಲ್ಲ ಇದು ಮಾಡಿದ್ರೆ ಯಾವ ತರ ಅಂದ್ರೆ ಅದರಿಂದ ಯಾವ ತರ ಹೊರಗ್ ಬಂದ್ರಿ ನೀವು? ಆಮೇಕಿಂದ ಏನ್ ಬೇರೆ ಕಾಂಟ್ಯಾಕ್ಟ್ ಮಾತಾಡ್ಕಂತೀವಿ. ಅಂದ್ರೆ ಅವ್ರೇನೋ ನಿಮ್ಗೆ ಮತ್ತೆ ತಿರ್ಗಾ ಕೊಡ್ಲಿಲ್ವಾ? ಅಮ್ಮ ಕರ್ಸ್ಬಿಟ್ಟು ಏನೋ ಅಮೌಂಟ್ ಏನೋ ಕೊಡ್ಲಿಲ್ವಾ? ಕೊಡಲ್ಲ ಬ್ರೋ. ಮತ್ತೆ ಇನ್ನೊಬ್ಬ ಮನುಷ್ಯನ್ ಹುಡುಕ್ತಾರ ಅವರು, ಜನ ಸಿಕ್ಕಂಗೆ ಕೋರ್ಡಿನೇಟರ್ ಇರ್ತಾರಲ್ಲ, ಇನ್ನೊಬ್ರು ಹುಡುಕಿಂದ ಕೆಲ್ಸಕ್ಕೆ. ಅದಕ್ಕೆ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮೇಕಪ್ ಮಾಡಕ್ಕೆ, ಅದಕ್ಕೆ ಒಂದ್ ಸ್ವಲ್ಪ ಇಂಡಸ್ಟ್ರಿ ಒಳಗೆ ಏನೋ ಆಗ್ಬೇಕಂತಂದು ಕನ್ಸ್ ಕಟ್ಕೊಂಡ್ ಬಂದಿನ್ ಬ್ರೋ. ಏನಕತ್ತ ಗೊತ್ತಿಲ್ಲ. ನಮ್ ಬಾಸ್ ಒಬ್ರು ವಿಷ್ಣು ದಾದಾ ಹೇಳ್ಯಾರೆ, ದೇವ್ರು ತುಂಬಾ ಕಷ್ಟ ಕೊಡ್ತಾನ, ಕೊನೆಯಲ್ಲಿ ಕೈ ಹಿಡಿತಾನ. ಹೌದು, ಖಂಡಿತ, ಅದಂತೂ ಸತ್ಯ. ಅವ್ರು ಹೇಳಿರೋ ಮಾತ್ ಬಿಡಿ, ಅದು 100% ನಿಜ. ಹೌದು, ಕಷ್ಟನೇ ಫಸ್ಟ್ ಕೊಡೋದು. ಒಳ್ಳೆಯವ್ರಿಗೆ ತುಂಬಾನೇ ಕಷ್ಟ ಕೊಡ್ತಾನೆ, ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ತುಂಬಾ ಚೆನ್ನಾಗಿ ಇಟ್ಟಿರ್ತಾನೆ, ಆಮೇಲೆ ಕೊನೆಯಲ್ಲಿ ಕೈ ಬಿಡ್ತಾನೆ. ಅದಂತೂ ನಿಜ. ಬಟ್ ಈಗ ನೀವ್ ಹೇಳಿದ್ರಲ್ಲ, ಈಗ ನಿಮ್ಗೆ ಶೂಟಿಂಗ್ ಅಲ್ಲಿ ಈ ತರ ಮೋಸ ಮಾಡಿದ್ರು, ಮತ್ತೆ ಈಗ ನಿಮ್ಮ ಮನೆ ಕಡೆ ಅಂದ್ರೆ ನೀವ್ ಎಷ್ಟ್ ಜನ ಮಕ್ಳು ಇರೋದು? ನಾವಿಬ್ರು. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಇದಾರೆ, ಮತ್ತೆ ನೀನು ನಿಮ್ ತಂಗಿ ಒಬ್ರು. ನಿಮ್ ತಂಗಿ ಮತ್ತೆ ನೀವಿಬ್ರೇ ಇರ್ತೀರಾ? ಈಗ ನೀವು ಎಷ್ಟನೇ ಕ್ಲಾಸ್ ಎಲ್ಲಿವರೆಗೂ ಓದದ್ದು? ನಾವು ಐಟಿಐ ಮಾಡಿ ಅಂದ್ರೆ ನಿಮ್ಗೆ ಕೆಲಸ ಏನೋ ಇದ್ ಮಾಡಿಲ್ಲ? ಕೆಲ್ಸಕ್ಕೆ ಕಂಪ್ನಿಗಳು ಹೋದ್ವಿ ಬ್ರೋ. ಕಾಂಟ್ರಾಕ್ಟ್ ಗಳು ಏನಂದ್ರೆ ಕಂಪ್ನಿ ಮೋಸ ಮಾಡ್ತಾರ ಬ್ರೋ. ಈಗ ಕೆಲಸ ಮಾಡ್ಸಿಂದ ಇರ್ತಾರೆ, ಒಂದ್ ತಿಂಗಳ ತನಕ ದುಡ್ಡು ಕೊಡೋದಿಲ್ಲ, ಅಮೌಂಟ್ ಅದು ಒಂದ್ ಕಾಡಿಸ್ತಾ ಬ್ರೋ. ಇಂಡಸ್ಟ್ರಿ ಬಂದ್ಮೇಲೆ ಒಂದ್ ಸ್ವಲ್ಪ ಇದಾದೆ. ಇಲ್ಲ ಅಂತಂದ್ರಲ್ಲ, ಫಸ್ಟ್ ಹೋಗಿ ಒಂದ್ 2 ತಿಂಗಳಾಗಿ ಮೇಲೆ ಟಿವಿ ತಗೊಂಡೋಗಿ ಮನೆ ಕೊಟ್ಟು ಬಂದಿಬ್ರು. ಇಂಡಸ್ಟ್ರಿನ ಒಂದ್ ಸ್ವಲ್ಪ ಹೆಸರು ಉಳಿಸ್ತಾ ಇರೋದು. ಆದ್ರೆ ದಿವಸ ಪೇಮೆಂಟ್ ಕೊಡ್ತಾರಲ್ಲ ಅಂತ ಅದು ಒಬ್ಬೊಬ್ರು ಇರ್ತಾರ ಬ್ರೋ. ಇಲ್ಲ ಅಂತ ಅಂದ್ರೆ ಕೆಲವ್ರು ಮೋಸ ಮಾಡೋರು, ಕೆಲವ್ರು ಒಳ್ಳೆಯವರು. ಅಂದ್ರೆ ನೀವೀಗ ಏನ್ ಮಾಡ್ಬೇಕು ಅಂದ್ರೆ ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಅನ್ನೋ ತರ ಆಗೈತೆ ನಿಮ್ಗೆ. ಇವ್ರನ್ನ ನಂಬೇಕು ಅಲ್ಲ ಅವ್ರನ್ನ ನಂಬೇಕು. ನೋಡಿ, ಈಗ ಎಲ್ಲ ಒಳ್ಳೆಯವ್ರ ತರ ಕಾಣಿಸ್ತಾರೆ ಅನ್ನೋ ತರ ನೀವು ಈಗ ತೂಗೋ ತೊಟ್ಲಲ್ಲಿ ಕೂತಿದ್ರ. ನೀವು ಯಾರು ತೂಗಿಸ್ತಿದ್ರು ನಿಮ್ಗೆ ಓಕೆ ಅನ್ನೋ ತರ ನಿದ್ದೆ ಬರುತ್ತೈತೆ. ಹಂಗ ಆಗೈತೆ ನಿಮ್ಗೆ ಯಾರನ್ನ ಅಂತ ಪರ್ಫೆಕ್ಟ್ ಆಗಿ ನಂಬಕ್ ಆಯ್ತಿಲ್ಲ. ಈಗ ಇಂಡಸ್ಟ್ರಿ ಒಳಗೆ ಬೆಳೆಯಕ್ ಬರೋದಿಲ್ಲ. ಈಗ ಒಬ್ಬ ಬೆಳೆಯಕತ್ತೇನಂತಂದ್ರೆ ಮನುಷ್ಯ ಇನ್ನೊಬ್ಬ ಇದ್ದೇ ಇರ್ತಾನ. ಹೌದೌದು, ಬೆಳೆಯಕಂತಾನೆ ಇದ್ದೇ ಇರ್ತಾನ. ಖಂಡಿತ, ಅದ್ ನಿಜ. ಮತ್ತೆ ಈಗ ನೀವ್ ಹೇಳಿದ್ರಲ್ಲ, ನಿಮ್ ಹೆಸರೇನು ಅಂದ್ರೆ? ಚೇತನ್ ಅಂತ. ಚೇತನ್, ಈಗ ನಿಮ್ಗೆ ಎಷ್ಟು ವರ್ಷ ಈಗ ನಿಮ್ಗೆ? ನಮಗೆ 22. ನೀವೇನಾದ್ರು ಕಾಲೇಜ್ ಟೈಮಲ್ಲಿ ಅಲ್ಲಂದ್ರೆ ಇವಾಗ ನೀವ್ ಶೂಟಿಂಗ್ ಇಲ್ಲೆಲ್ಲಾರು ಬಂದಾಗ ಲವ್ ಅಂತ ಏನಾದ್ರು ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಲವ್ ಸ್ಟೋರಿ ಮುಂಚೆ ಇತ್ತು ಬ್ರೋ. ಅದು ಬೇಕಪ್ಪ ಆತು, ಸುಮ್ನೆ ಅವ್ರಿಗಿನೋ ಸಂಪಾಗಿರ್ಲಿ, ಯಾಕೆ ಅವ್ರ ಸುದ್ದಿನೂ ಬೇಡ, ಏನು ಬೇಡ, ನಮ್ ಜೀವನ ನಾವ್ ನೋಡ್ಕೊಂಡ್ರೆ ಸಾಕೈತೆ. ಅಂದ್ರೆ ಕಾರಣ ಏನಕ್ ಬ್ರೇಕಪ್ ಆಯ್ತು ಅಂತ? ಹಿಂಗೆ ಬ್ರೋ, ಹಿಂಗೆ ಅಂತಂದು ಕಿತ್ಮೆ ಜಾಸ್ತಿ ಅಲ್ಲ, ಹುಡುಗಿಯರ ಜಾಸ್ತಿ ಇದಲ್ಲ, ಹಿಂಗಾಗಿ. ಅಲ್ಲಂದ್ರೆ ಈಗ ನಾನು ಹೇಳೋದು, ಬ್ರೇಕಪ್ ಆಗೋದಕ್ಕೆ ಒಂದ್ ಕಾರಣ ಹೇಳ್ಬೇಕಲ್ವಾ? ಈಗ ನೋಡಿ, ನಿಮ್ಮ ಈ ವಿಡಿಯೋ ನೋಡ್ತಾ ಇರುವಂತ ಅವರು ನಿಮ್ಮ ಜೀವನದಲ್ಲಿ ಆಗಿರುವಂತ ನೋವುಗಳನ್ನ ಅವರು ಅಳವಡಿಸ್ಕೊತಾರೆ. ನಾವು ಎಲ್ಲಿಂದ ಎಡಗ್ಬೇಕು, ಎಲ್ಲಿಂದ ಎಡಗ್ದೋ, ಯಾಕೆ ನಾವು ನಮ್ಮಿಂದ ಏನ್ ಮಿಸ್ ಆಯ್ತು ಅಂತ ಅವರು ತಿಳ್ಕೊಬೇಕಾದ ವಿಚಾರಗಳು. ಶೂಟಿಂಗ್ ನಾಗ ಇದ್ದೆ ನಾನು, ಒಂದ್ 5-6 ಪಟ್ ಫೋನ್ ರಿಸೀವ್ ಮಾಡ್ಲಿಲ್ಲ. ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡ್ಲಿಲ್ಲ. ಅದಕ್ಕೆ ನಾನು ಅವರು ಬ್ಲಾಕ್ ಮಾಡೋದು ಅದು ಮಾಡೋದು ಮಾಡಿದ್ರ ಏನು ಮಾತಾಡ್ಲಿಲ್ಲ. ನಾನು ಅವತ್ತಿಂದ ಸುಮ್ನಾದೆ. ಅದೇ ಕಾರಣಕ್ಕೆ ಅವ್ರಿಗೆ ಇತ್ತೈತಂದ ನಮಗೆ, ನಾವು ಗಂಡಸ್ರು ಅಂದ್ರೆ ಈಗ ನೋಡಿ, ಅವ್ರ ಮನ್ಸು ಅವ್ರ ಓವರ್ ಥಿಂಕ್ ಏನ್ ಮಾಡ್ಕೊಂಡ್ರೆ ಅಂದ್ರೆ, ನನ್ನ ಪ್ರಕಾರ ಅಂದ್ರೆ ಈಗ ನೋಡಿ, ನೀವು ಅವ್ರು ಫೋನ್ ಮಾಡೋದು ನೀವು ತೆಗಿಲಿಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ಏನಾದ್ರು ನೀವು ಈಗ
ಓ ಇಲ್ಲ ಬೇರೆ ನನ್ನ ಜೊತೆ ಅಂತ ಆತರ ಏನಾದ್ರು ಮೈಂಡ್ ಸೆಟ್ ಇದ್ದ ಅವ್ರಿಗೆ? ಅವ್ರಿಗೆ ಹಂಗೈತೆ. ಅಂದ್ರೆ ಈಗ ನೋಡಿ ನನ್ನ ಜೊತೆ ಇದ್ದ ಚೆನ್ನಾಗಿದ್ದ ಇಲ್ಲಿ ಊರಲ್ಲಿ ಇದ್ದಾಗ, ನನ್ನ ಬೆಂಗಳೂರಿಗೆ ಹೋದ್ಮೇಲೆ ಇವನು ಬೇರೆ ಕೆಲ್ಸಕ್ಕೆ ಹೋದ್ಮೇಲೆ ಇವನು ನನ್ನನ್ನು ಅವಾಯ್ಡ್ ಮಾಡ್ದ ಅನ್ನೋದು ಅವ್ರೇನಾದ್ರು ಅನ್ಕೊಂಡಿದ್ದೀರಾ? ನಿಜ ಐತೆ ಬ್ರೋ, ಇಲ್ಲ ಅಂತನಲ್ಲ. ಪದೇ ಪದೇ ಫೋನ್ ಮಾಡೋರು ಈಗ, ಯಾಕಂದ್ರೆ ಫ್ರೆಂಡ್ಗಳು ಇರ್ತಾರೆ, ಬಹಳ ಜನ ಫ್ರೆಂಡ್ಗಳು ಇರ್ತಾರೆ, ಹುಡುಗಿಯ ಜೊತೆ ಮಾತಾಡೋದ್ ಕಾಮನ್. ಅವ್ರ ಏನ್ ತಿಳ್ಕಂದ್ರೆ ಇವ್ ನನ್ ಬಿಟ್ಟಲ್ಲೇ ಬೇರೆ ಹಿಡ್ಕಂದ ಅಂತ ಇದು. ಮತ್ತೆ ಈಗ ನೀವ್ ಇಷ್ಟೆಲ್ಲ ಹೇಳಿದ್ರಿ ಚೇತನ್, ಈಗ ನಿಮ್ಮ ತಂದೆ ತಾಯಿ ನಿಮ್ಗೆ ಯಾವತ್ತಾರು ಈಗ ಶೂಟಿಂಗ್ ಹೋಗ್ಬೇಡ, ಇದೆಲ್ಲ ಬೇಡ, ಸುಮ್ನೆ ಇಲ್ಲೇ ಕೆಲ್ಸ ಮಾಡ್ಕೊಂಡಿರೋ ಹಂಗ ಅಂದಾರ ಬ್ರೋ. ಇಲ್ಲ ಅಂತ ನಮ್ ಮನೆಗೆ ಆಕಳಗಳು ಅದಾವ, ಆಕಳ ಇದಾವೆ. ಆಕಳ ಮೇಸ್ಕೊಂಡ್ ಇಲ್ಲೇ ಇದ್ರು. ಆಕಳ ಅಂದ್ರೆ ಹಸುಗಳು? ಓ ನಿಮ್ ಕಡೆ ಹಸುಗೆ ಹಂಗನದ? ಅದಕ್ಕೆ ಇಲ್ಲೇ ಇದ್ಬಿಡು, ಸುಮ್ನೆ ಅಲ್ಲಿ ಬೆಂಗಳೂರ್ ಕಡೆ ಬೇಡ, ಸರಿ ಇಲ್ಲ, ಏರಿಯಾಗಳು ಸರಿ ಇಲ್ಲ, ಅವೆಲ್ಲ ಇದು ಅಂತಂದು ಇದು ಮಾಡಿದ್ರು. ನಾವು ಕಾಲೇಜ್ ಕಡೆಯಿಂದ ಒಂದ್ ಕಂಪ್ನಿ ಬಂದೆ ಬ್ರೋ. ಕಂಪ್ನಿ ಬಂದಷ್ಟೇ ಒಂದ್ ತಿಂಗಳು ಮಾಡಿದೆ, ಒಂದ್ ಮಂತ್ ಮಾಡಿದಷ್ಟೇ ಏನಾಯ್ತು, ಪೇಮೆಂಟ್ ಕೊಡ್ಲಿಲ್ಲ ಬ್ರೋ. ಪೇಮೆಂಟ್ ಕೊಡ್ಲಿಲ್ಲ, ನಂಗೆ ಆಟ ಆಡಿಸ್ಬಿಟ್ರು ಬಾಳ. ಮತ್ತೊಂದ್ ಕಂಪ್ನಿ ಸೇರ್ಕಿಂದೆ, ಅದು ಲೈಟಿಂಗ್ ಟೆಕ್ನಾಲಜಿ ಅಂತ ಆ ಕಂಪ್ನಿ ಹೆಸರು. ಅಲ್ಲಿ ಮತ್ತೊಂದ್ ತಿಂಗಳು ಮಾಡಿದೆ. ಒಂದ್ ವಾರ ಹೋದಷ್ಟು, ಒಂದ್ 2 ದಿನ ಊರಿಗೆ ಹೋದಷ್ಟು ಪೇಮೆಂಟ್ ಇದು ಮಾಡಿದ್ರು. ಅಲ್ಲಿ ಹೋಗಿ ಮ್ಯಾನೇಜರ್ ಹೋಗಿ ಕೇಳಿದ್ರೆ ನಿಮ್ ಕಾಂಟ್ಯಾಕ್ಟ್ ಕೇಳಪ್ಪ ಅಂತ. ಹಂಗಾಗಿ ನಾನು ಕಂಪ್ನಿ ಬಿಟ್ಟೆ ಅತ್ತಾಗೆ. ನಾನು ಸೂಪರ್ವೈಸರ್ ಒಂದ್ 2 ಮಂತ್ ಮಾಡಿದೆ. ಆಮೇಲೆ ಅವರು ಕಾಂಟ್ಯಾಕ್ಟ್ ಇದು ಇರ್ತಾರಲ್ಲ, ಅವ್ರು ಅಮೌಂಟ್ ಕೊಡ್ಲಿಲ್ಲ, ನಂಗೆ ಮೋಸ ಮಾಡಿದ್ರು ಬ್ರೋ. ನಮ್ಮ ಒಂದ್ ಸ್ವಲ್ಪ ದುಡ್ಡು ಹೋದ್ರು, ಇಲ್ಲ ಅಂತಂದಲ್ಲ. ಹಂಗಾಗಿ ನಾನು ಇದಾದೆ. ಈಗ ಚೇತನ್ ಅವ್ರೆ, ನಿಮ್ಗೆ ನಿಮ್ಮ ಅನುಭವದಲ್ಲಿ ಈಗ ಬೆಂಗಳೂರಿಗೆ ಬಂದ್ರಿ, ಈಗ ನಿಮ್ಗೆ ಈಗ ನಿಮ್ ತಂದೆ ತಾಯಿ ಹೇಳಿದ್ರು ಬೆಂಗಳೂರು ಬೇಡ, ಇಲ್ಲೇ ಅದೇನೋ ಹೇಳಿದ್ರು ಹಸು ಇರು ಅಂತ ಹೇಳಿದ್ರು. ಈಗ ನಿಮ್ಗೆ ಬೆಂಗಳೂರಿಗೆ ಬಂದಾಗ ನಿಮ್ಗೆ ಯಾವಾಗ್ಲಾರು ದುಡ್ಡು ಇಲ್ದೋ ದಿನಗಳಿದೆಯಾ? ಇಲ್ಲ ಪ್ರತಿದಿನನು ನಿಮ್ಗೆ ಇಲ್ಲಪ್ಪ ನಂಗೆ ದುಡ್ಡಿಗೇನ್ ಕೊರತೆ ಇಲ್ಲ ಅನ್ನೋ ತರ ಇದೀರಾ? ನಮ್ಮ ಅಮ್ಮ ಇತ್ತು ಅವಾಗ ದುಡ್ಡಿಂದ ಸಮಸ್ಯೆ ಬರೋದು, ದುಡ್ಡು ಹಾಕೋದು. ನಮ್ಮ ಅಮ್ಮ ಇಲ್ಲ ಈಗ, ನಮ್ಮಮ್ಮ ಇನ್ನೊಂದು ಸಾಕಿರೋದ ಅಮ್ಮ. ಅವ್ರು ಸಣ್ಣದಿಂದ ಅವರೇ ಬೆಳೆಸಿರೋದ್ ನನ್ನ. ಅವರು ಇಲ್ಲ ಈಗ, ಆದ್ರೂ ದುಡ್ಡಿಂದು ಪ್ರಾಬ್ಲಮ್ ಏನು ಬರ್ತಾ ಇಲ್ಲ. ಆದ್ರೂ ದುಡ್ಡು ಇರಲ್ಲ ಟೈಮ್ ದುಡ್ಡು ಬರ್ತವೆ. ಶೂಟಿಂಗು ಇದ್ರದ್ದು ಕೂಡ ಅಲ್ಲಿ ಬೆಳಗ್ಗೆ ಇರೋದ್ರು, ಸಂಜೆ ಕೂಡ ಇದ್ದೇ ಇರುತ್ತೆ ಶೂಟಿಂಗ್ ಮಾತ್ರ. ಅದಕ್ಕೆ ಈಗೇನ್ ದುಡ್ಡಿನ ಸಮಸ್ಯೆ ಏನು ಬರ್ತಿಲ್ಲ. ನಾವ್ ಅಮ್ಮ ಹೋಗತ್ತಂತ ನಾನು ಅನ್ಕೊಂಡಿಲ್ಲ, ಯಾಕಂದ್ರೆ ಅಮ್ಮ ಇದ್ದಾಗೂ ಸ್ವಲ್ಪ ಸಮಸ್ಯೆ ಬರೋದು. ಈಗ ಅಮ್ಮ, ನಾನು ಒಂದ್ ಮಾತು ಹೇಳ್ಕೊಂಡಿದ್ದೆ, ಅಮ್ಮ ಏನಾರ ಆಗ್ಲಿ ಕಷ್ಟ ಕಾಲದಾಗ ಸ್ವಲ್ಪ ಕೈ ಹಿಡ್ಕೊಳಮ್ಮ ಅಂತಂದು ಇದು ಮಾಡಿದ್ದೆ. ಹಂಗಾಗಿ ಸ್ವಲ್ಪ ಇದಾಗ್ತೈತೆ. ನಾನು ಒಂದ್ ಸ್ವಲ್ಪ ಬೆಳೆಯೋಣ ಅಂತಂದು ಇದೀನಿ ಬ್ರೋ. ಒಬ್ರು ಈಗ ಬೆಳೆಕ್ ಹೋದಂದ್ರೆ ಒಬ್ರು ಸುಳಿಯರ್ ಅಂತಂದ್ ಇರ್ತಾರಲ್ಲ, ಅವ್ರು ಏನ್ ಮಾಡಕತ್ತಂತಂದು ನೋಡಿ. ಇನ್ನೊಂದು ರೂಮ್ನಾಗೂ ಹಿಂಗೆ ಆಕೈತೆ ಹಣೆ ಬಾರ. ಈಗ ರಾತ್ರಿ ಬೆಳಗ್ಗೆ ಶೂಟಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ನೈಟ್ ಹೊತ್ತು ಮಕಾನ ಕೊಡೋದಲ್ಲ, ಕಿತ್ಮೆ ಜಾಸ್ತಿ. ಅದೇ ನೋಡಿ, ಚೇತನ್ ಅವ್ರ ಜೀವನದ ಕಷ್ಟಗಳು ನೋಡಿ. ಅವ್ರ ತಾಯಿ ಪಾಪ ಅವ್ರು ಇವತ್ತಿಲ್ಲ, ಅವ್ರ ಮನ್ಸಿಗೆ ದುಃಖ ಆಗ್ತೈತೆ. ಅವ್ರ ತಾಯಿ ತೀರೋಗಿದ್ರು ಅಂತ ಹೇಳ್ತಾ ಇದಾರಲ್ವಾ. ನೋಡಿ, ಯಾವತ್ತೂ ಪ್ರತಿಯೊಬ್ರು ಜೀವನದಲ್ಲೂ ಕಷ್ಟ ಇರುತ್ತೆ ನೋಡಿ. ನಾವೇ ಕಷ್ಟ, ಅಯ್ಯೋ ನಮ್ಗೆ ಯಾರಿಗೂ ಕಷ್ಟ ಇಲ್ದೋದ್ ಕಷ್ಟ ಐತೆ ಅಂತ ಸೂಸೈಡ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾರಲ್ಲ ನೋಡಿ. ಇವ್ರಿಗೆ 22 ವರ್ಷ, ಬಹಳ ಕಷ್ಟ ಅನುಭವಿಸಿದ್ದಾರೆ ಇವ್ರ ಜೀವನದಲ್ಲಿ ತುಂಬಾ ಕಷ್ಟ ಬಂದೈತೆ. ಅವ್ರು ನೋಡಿ ಎಷ್ಟು ಅಂದ್ರೆ ಮನ್ಸಲ್ಲಿ ದುಃಖ ತುಂಬಾ ಇಟ್ಕೊಂಡಿದ್ದಾರೆ, ಬಟ್ ಮುಖದಲ್ಲಿ ಮಾತ್ರ ನಗು ತೋರಿಸ್ತಿದಾರೆ. ಅದಕ್ಕೆ ಹೇಳೋದು, ನಗುವ ಮುಖದ ಹಿಂದೆ 100 ನೋವುಗಳಿರುತ್ತೆ. ಕೆಲವ್ರು ಅಳ್ತಾರೆ, ಇನ್ ಕೆಲವ್ರು ಹತ್ರ ಕಣ್ಣೀರ್ ಒರ್ಸಕ್ ಯಾರು ಇಲ್ಲ ಅಂತ ನಗ್ತಾ ಇರ್ತಾರೆ. ಆತರ ಇವ್ರು ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಬಟ್ ನೋಡಿ, ಎಲ್ಲರಿಗೂ ಒಂದೊಂದು ಕಷ್ಟ ಸುಖ ಇದಿರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಎಲ್ಲ ನೀವು ಅಳವಡಿಸ್ಕೋಬೇಕಾಗಿರುವಂತ ವಿಚಾರಗಳಿದು. ಮತ್ತೆ ಈಗ ನೀವು ಚೇತನ್ ಇನ್ನೊಂದು ಹೇಳಿದ್ರಿ, ಈಗ ನಿಮ್ಗೆ ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರು ಮೋಸ ಆಗಿರೋದು? ಫ್ರೆಂಡ್ಶಿಪ್ ಬಹಳ ಮೋಸ ಮಾಡಿದ್ರು. ಏನಂದ್ರು ಹೆಂಗ್ ಗೊತ್ತಾ, ನಮ್ ಹುಡುಗ ಒಬ್ಬ ಹುಡುಗಿ ಕರ್ಕೊಂಡ್ ಹೋಗ್ಬಿಟ್ಟ, ಅದ್ ನನ್ನ ಹೆಸರು ಬಂದ್ಬಿಟ್ಟತ್ತು. ಹಂಗೂ ಮಾಡ್ಯಾರ, ಇಲ್ಲ ಅಂತಂದಲ್ಲ. ಅದು ಕಂಪ್ನಿಗೆ ಕೆಲಸ ಮಾಡಕ ಮತ್ತೆ ನೈಟ್ ಹೊತ್ತು ಹುಡುಗಿಯರ್ ಕರ್ಕೊಂಡ್ ಹೋಗೋದು. ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ, ಅವರು ಕೂಡ ನನ್ನ ಹೆಸರು ಹೇಳ್ಬಿಟ್ರು. ಅವತ್ತಿಂದ ಫ್ರೆಂಡ್ಶಿಪ್ ಅಷ್ಟಕ್ಕಷ್ಟೇ ಕ್ಲೋಸ್ ಇದು ಮಾಡ್ಕೊಂತೀನಿ ಬ್ರೋ. ಯಾಕಂದ್ರೆ ಜಾಸ್ತಿ ಅವ್ರನ್ನೂ ಹಚ್ಕೊಂಡ್ರೆ ಈಗ ಏನಂತಾರೆ, ಈಗ ಫಸ್ಟಿಗೆ ಬ್ರೋ ಆರಾಮ ಓಕೆನಾ ಹಂಗೆ ಹಿಂಗೆ ಅಂತ ಅಂತಾರೆ. ಆಮೇಲೆ ಏನ ಸೊಳ ಮಗನೇ ಹಂಗೆ ಹಿಂಗೆ ಬೈಕಿಂತ ಇದು ಮಾತಾಡ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ಎಷ್ಟಾಗಿರ್ಬೇಕು ಅಷ್ಟಾಗಿರ್ತೀನಿ ಬ್ರೋ. ಇಲ್ಲ ಚೇತನ್, ಅದು ಒಳ್ಳೇದೇ. ಮತ್ತೆ ಈಗ ನೋಡಿ, ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಫ್ರೆಂಡ್ಶಿಪ್ ಅಂದ್ರೆ ನಿಮ್ಗೆ ಕೆಲವರು ಮೋಸನು ಮಾಡವ್ರೆ, ಕೆಲವರು ಒಳ್ಳೆಯವ್ರವ್ರೆ, ಅದು ನೀವ್ ಹೇಳಿದ್ರಿ. ಮತ್ತೆ ಈಗ ನಿಮ್ಗೆ ಲವ್ ಸ್ಟೋರಿ ಹೇಳಿದ್ರಿ, ಮತ್ತೆ ನಿಮ್ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ರಿ, ನಿಮ್ ತಂದೆ ತಾಯಿ ಬಗ್ಗೆ ಹೇಳಿದ್ರಿ, ಮತ್ತೆ ನಿಮ್ಮ ಫ್ಯಾಮಿಲಿ ವಿಚಾರ ಎಲ್ಲ ಹೇಳಿದ್ರಿ, ನಿಮ್ಮ ಕೆಲ್ಸದ ಬಗ್ಗೆ ಹೇಳಿದ್ರಿ. ಈಗ ಇನ್ ಮುಂದೆ ನೀವು ಈಗ ನಮ್ಮ ವಿಡಿಯೋ ಎಲ್ಲ ನೀವು ವಾಚ್ ಮಾಡ್ತಿದ್ರ ಅನ್ಕೋತೀನಿ. ಈಗ ನಿಮ್ಗೆ ನಮ್ಮ ಕಾಂಟ್ಯಾಕ್ಟ್ ಈಗ ಹೆಂಗ್ ಸಿಕ್ತು ನಿಮ್ಗೆ? ಹಂಗೆ ಇನ್ಸ್ಟಾದಲ್ಲಿ ನೋಡ್ತಿದ್ರ? ಬಟ್ ಅಂದ್ರೆ ಪರಿಚಯ ಆಗಿದ್ರಲ್ಲ ಶೂಟಿಂಗ್ ನಾಗೆ ಒಂದ್ಸರಿ ನೋಡಿ. ಈಗ ಚೇತನ್ ಅವ್ರು ಹೇಳದಂಗೆ ಅವರು ಜೀವನದಲ್ಲಿ ಕಷ್ಟ ಇಷ್ಟೆಲ್ಲ ಆಗಿದೆ.
ಈಗ ನಿಮ್ಗೆ ಈ ವಿಡಿಯೋ ಮುಖಾಂತರ ಈಗ ನಾವ್ ಈ ತರ ವಿಡಿಯೋ ಮಾಡ್ತಿರೋ ಸರಿನೋ ತಪ್ಪ ಚೇತನ್? ಸರಿ ಐತಿ bro. ಇಲ್ಲ ಅಂತಂದಲ್ಲ. Instagram ಗೆ ಹಾ. ಇನ್ನೊಂದು ಯಾರು ದುಡ್ಡು ಹಾಕಕ್ ಹೋಗ್ಬೇಡ್ರಿ ಅಂತಂದೇಳಿ ಕೇಳ್ತಾರೋ ಫಾಲೋವರ್ಸ್ ಗಳು ಅದು Instagram ಫಾಲೋ ಮಾಡ್ಕೊಂಡ್ ಕೊಡ್ತೀನಿ ಅದು ಮಾಡ್ಕೊಂಡ್ ಕೊಡ್ತೀನಿ ಅಂತ ಅಂತಾರಲ್ಲ ಅವೆಲ್ಲ ಫೇಕೆ. ನಾನ್ ಅನ್ಸಿ ಅಮೌಂಟ್ ಹಾಕ್ಸಿಂತಾರೆ ಆಮೇಲೆ ನನ್ 500 ರೂಪಾಯಿ ಹಾಕ್ಸಿಂತಾರೆ ಆಮೇಲೆ ಮಾಡ್ಕೊಂಡೇ ಕೊಡೋದಲ್ಲ. ನೀನ್ ಯಾರ ನಾನ್ ಯಾರ ಅಂದ್ಬಿಡ್ತಾರೆ ಆಮೇಕಿಂದ ಬ್ಲಾಕ್ ಮಾಡಿ ಬಿಡ್ತಾರೆ. ಅದು ಒಂದು. ಇನ್ನೊಂದು ನಂಬರ್ ಕಳ್ಸಕ್ ಹೋಗ್ತಾರ ಅವ್ರ ನಂಬರ್ ಕಳ್ಸೋದಿಲ್ಲ ಅವ್ರು ಬೇರೆ ನಂಬರ್ ಕಳ್ಸ್ಬಿಡ್ತಾರೆ. ಅದೊಂದು ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಫಾಲೋವರ್ಸ್ ಬೇಕು ಅಂತ ತುಂಬಾ ಆಸೆ ಪಟ್ಟಿ ಹೊಸ ಯುವಕರು ಹೋಯ್ತಾರಲ್ಲ, ಫಾಲೋವರ್ಸ್ ನಿಮ್ಮ ವಿಡಿಯೋ ನೋಡ್ ಬರ್ಬೇಕು, ನಿಮ್ಮ ಇದ್ನ ನೋಡ್ ಬರ್ಬೇಕು. ಪಾಪ ಇವ್ರಿಗೆ ಗೊತ್ತಿಲ್ದಾನೆ ಏನೋ ಒಂದು ಯಾಮಾರ ಇದಾರೆ, ಇವ್ರಿಗೆ ಗೊತ್ತಿಲ್ಲ ಏನೋ ಇವ್ರಿಗೂ ಒಂದು ಜೋಶಲ್ಲಿ ಫಾಲೋವರ್ಸ್ ಮಾಡ್ಕೊಡ್ತೀನಿ ಅಂತ ಹೋಗಿದಾರೆ. ಇವ್ರಿಗೆ ಯಾರೋ ದುಡ್ಡು ಇಸ್ಕೊಂಡು ಮೋಸ ಮಾಡಿದಾರೆ. ದಯವಿಟ್ಟು ಈ ತರ ಮೋಸ ಮಾಡೋದ್ನ ದಯವಿಟ್ಟು ನಿಲ್ಸಿ ಇಲ್ಲಿಗೆ. ಯಾಕೆಂದ್ರೆ ನೋಡ್ರಿ ಅವ್ರ ಹತ್ರ ದುಡ್ಡಿರುತ್ತೆ ಇಲ್ವೋ, ಸಾಲ ಮಾಡಿ ಏನೋ ಅವ್ರಿಗೆ ಫಾಲೋವರ್ಸ್ಗೋಸ್ಕರ ಏನೋ ಮಾಡ್ಕೋತಾರೆ. ನೀವ್ ಹತ್ರ ಅವ್ರ ಊಟಕ್ಕಿರುತ್ತೆ ಏನೋ ಅಂತವ್ರ ದುಡ್ಡೆಲ್ಲ ನೀವು ತಿಂದು ಏನು ಉದ್ಧಾರ ಆಗಲ್ಲ. ದಯವಿಟ್ಟು ಹೇಳ್ತೀನಿ, ಇವತ್ತು ಇಲ್ಲಿಗೆ ಈ ವಿಡಿಯೋ ನೋಡ್ಕೊಂಡು ಯಾರು ನೋಡ್ತಾ ಇದ್ರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಗೆ ಯಾರು ಮೋಸ ಮಾಡಿದ್ರೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಆತರ ಯಾರಿಗೂ ಮೋಸ ಮಾಡ್ಬೇಡಿ. ಪಾಪ ಇವರು ಊಟ ಮಾಡಿದಾರೆ ಇಲ್ವೋ, ಅವ್ರ ಕಷ್ಟ ಏನಿರುತ್ತೋ ಅದೆಲ್ಲ ದುಡ್ಡೆಲ್ಲ ನಿಮ್ಗೆ ಕೊಟ್ಟಿರ್ತಾರೆ. ದಯವಿಟ್ಟು ಆತರ ಮೋಸ ಮಾಡಬೇಡಿ. ಒಬ್ರಿಗೆ ಎಲ್ಲರಿಗೂ ಒಂದು ನಮ್ಮವ್ರ ತರನೇ ಅಂತ ನೋಡಿ, ಬೇರೆಯವ್ರ ತರ ಅನ್ಬಿಟ್ಟು ನೀವೆಲ್ಲ ಮೋಸ ಮಾಡ್ಬಿಡೋದಲ್ಲ. ಮತ್ತೆ ಈಗ ಚೇತನ್ ಈಗ ಇನ್ನೊಂದು ನೀವ್ ಹೇಳಿದ್ದು ನಿಜ ಐತಿ. ಊಟಕ್ಕಂತಾನೆ ಅದ್ ಕಾಸು ಹಿಡ್ಕೊಂಡದ್ದು. ಈಗ ದುಡ್ಡಿರಲ್ಲ ಟೈಮ್ನಾಗೆ ತಿಂಡಿ ತಿನ್ನಕರ ಈಗ ಯಾರು ಕೇಳಿದ್ರು ಕೊಡಲ್ಲ ಬ್ರೋ. ಇದು ಬೆಂಗಳೂರು ಐತಿ. ಭಿಕ್ಷೆ ಬಿಡಿದ್ರು ಯಾರ ಇವನ್ ಯಾರ ಅಂತ ಹೇಳಿ ಡಬ್ ಬಿಡ್ತಾರೆ. ಊಟಕ್ಕಂತಾನೆ ಕಾಸು ಹಿಡ್ಕೊಂಡಿದ್ದೆ ನಾ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ. ಊಟಕ್ಕಂತಾನೆ ಕಾಸು ಹಿಡ್ಕೊಂಡೆ. ಆ ಕಾಸ ಏನ ಫಾಲೋವರ್ಸ್ ಬರ್ತಾರಂತ ನಾನು ಹೆಚ್ಚಿಗೆ ಹಾಕವಂತ ನಾನು ಇದು ಮಾಡಿದ್ದೆ ಅಷ್ಟೇ. ಏನಲ್ಲ ಇಲ್ಲ ಅನ್ನೋದ್ರು ನಾವ್ ಆಗ್ತಿದ್ದಿಲ್ಲ. ಏನೋ ಫಸ್ಟ್ ಟೈಮ್ ಹಾಕಿನಿ. ಕೆಲವು ಬೇರೆ ಕಡೆ ಆಗದ್ ಬೇಡ. ಇದೆ ಹೌದು ಖಂಡಿತ ನಿಮ್ಗಾಗಿರೋದು ನೋಡಿ. ಈಗ ನಾವು ವಿಡಿಯೋ ಮಾಡ್ತಿರೋ ಮುಖಾಂತರ ಇಷ್ಟು ಈಗ ನಿಮ್ಗಾಗಿರೋ ನೋವು, ನಿಮ್ಗಾಗಿರೋ ಕಷ್ಟ ಇನ್ನೊಬ್ರು ಅವರು ಅನುಭವಿಸ್ಬಾರ್ದು. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಹೆಂಗೆ ಮೋಸ ನಡೀತೈತೆ ನಮ್ಮ ಈ ಜೀವನದಲ್ಲಿ, ನಾವೆಂತೆಂತ ನೋವು ಅನುಭವಿಸ್ತೇವೆ ಅಂತ ಎಲ್ಲರೂ ತಿಳ್ಕೊಬೇಕಾಗಿರುವಂತ ವಿಚಾರನೇ ನಾವು ಮಾತಾಡ್ತಿರೋದು. ಇನ್ನೊಂದು ಬ್ರೋ, ಬೆಂಗಳೂರಿಗೆ ಬಂದರಿಗೆ ಮಾತ್ರ ಕಷ್ಟ ಏನಂತ ಗೊತ್ತಿರೋದು. ಊರಾಗಿರೋರಿಗೆ ಯಾರಿಗೂ ಗೊತ್ತಿಲ್ಲ ಕಷ್ಟ ಏನಂತಂದು. ಈಗ ಏನಂತಾರ ಅಲ್ಲಿ ಊರಾಗ ಗಾರೆ ಕೆಲ್ಸಕ್ಕೆ ಅದಕ್ಕೆ ನಾನು ಮುಂಚೆ ಅದೇ ಮಾಡ್ತದಿಲ್ಲ ಅಂತಂದಿಲ್ಲ. ಸ್ಕೂಲಿಗೆ ಹೋಗ್ತಾರ ಅದೇ ಹೋಗ್ತಾರ. ಫಸ್ಟಿಗೆ ಅದನ್ನೇ ಮಾಡ್ತದ ನಾನು ಗಾರೆ ಕೆಲ್ಸ. ದುಡ್ಡು ಬರವೋ ಹೆಂಗೋ ಖುಷಿಯಾಗಿರ್ಬೋದು. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ರೂಮಿನ ವ್ಯವಸ್ಥೆ ಮತ್ತೆ ಊಟದ್ದು ಏನು ಅವೆಲ್ಲ ಇದು ಇರ್ಬೇಕಾದ್ರು. ಹಂಗಾಗಿ ನನ್ ಕಷ್ಟ ಈಗ ಬ್ಯಾರೆರಿಗೆ ಇದಾಗದ್ ಬೇಡ, ಅವ್ರಿಗೂ ರಿಪೀಟ್ ಇದಾಗದ್ ಬೇಡ ಅಂತ ನಾನು. ಈಗ ನೀವ್ ಇಷ್ಟೆಲ್ಲ ಹೇಳಿದ್ರಿ, ಈಗ ನಿಮ್ಗೆ ಈ ವಿಡಿಯೋ ಮುಖಾಂತರ ನೀವು ನಮ್ಮ ಸಬ್ಸ್ಕ್ರೈಬರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ಇನ್ನೊಂದ್ಸಲಿ ಯಾರು ಇನ್ಸ್ಟಾಗ್ರಾಮ್ ನೋಡಿಕಿಂದು ಫಾಲೋವರ್ಸ್ ಮಾಡೋದು ಅದು ಅಂತ ಒಂದು ಫೇಕ್ ಮಾಡ್ತಾರೆ. ದುಡ್ಡು ಕಾಸುಗಳು ಏನೋ ಹಾಕತ್ ಬೇಡ. ಇದೊಂದು ಹೇಳ್ತೀನಿ, ನನಗೆ ಆಗದ್ ಅನುಭವ ನಿಮಗೆ ಯಾರಿಗೂ ಆಗದ್ ಬೇಡ. ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂದ್ರೆ ನಮ್ ಫೇಸ್ ನ ಫಾಲೋ ಮಾಡ್ಕೊಳ್ಳಿ. ನಮ್ ರಾಜು ಬ್ರೋಗೆ ಸಪೋರ್ಟ್ ಮಾಡಿ. ಖಂಡಿತ.